ಬಿಡದಿಯ ಒಂದು ಭದ್ರಾಪುರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಹತ್ಯೆ, ಭೀಕರ ಹತ್ಯೆ, ಒಂದು ಹೆಣ್ಣುಮಗಳು, ಅದು ಅಪ್ರಾಪ್ತ ಬಾಲಕಿಯ ಒಂದು ಹತ್ಯೆಯನ್ನು ಖಂಡಿಸಿ ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು, ಯಾಕೆ ಅಂತ ಅಂದರೆ 4 ದಿನ ಆಗಿತ್ತು ಆ ಒಂದು ಘಟನೆ ಕೃತ್ಯ ನಡೆದು 4 ದಿನ ಆದರೂ ಸಹ ಜಿಲ್ಲಾಡಳಿತ ಆಗಿರಲಿ, ತಾಲೂಕು ಆಡಳಿತ ಆಗಿರಲಿ, ರಾಜ್ಯ ಸರ್ಕಾರ ಆಗಿರಲಿ ಅಥವಾ ಪೊಲೀಸ್ ಇಲಾಖೆ ಆಗಿರಲಿ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಲಿ, ಆ ಕುಟುಂಬಕ್ಕೆ ನ್ಯಾಯ ಕೊಡಲಿ, ಹೆಣ್ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಆರೋಪಿಗಳನ್ನು ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕನ್ನಡ ಪರ ಹೋರಾಟಗಾರರು ಶಾಂತಿಯುತವಾಗಿ ಅವರ ಒಂದು ಬೆಂಬಲಕ್ಕಾಗಿ ಹೋಗಿದ್ದು. ಆ ಸಂದರ್ಭದಲ್ಲಿ ಆ ಒಂದು ಮೃತದೇಹವನ್ನ ಅಂತ್ಯಕ್ರಿಯೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಕುಟುಂಬದವರ ಒಂದು ನಿರ್ಧಾರವನ್ನ ಕೇಳಲಿಲ್ಲ. ಯಾವ ರೀತಿ ಅಂತ್ಯಕ್ರಿಯೆ ಮಾಡ್ತೀರಿ, ನಾವು ಭಾಗವಹಿಸಬೇಕಾ ಅಥವಾ ಯಾರಾದರೂ ಮುಖಂಡರಿದ್ದಾರಾ, ಏನ್ ನಡೆದಿದೆ, ಈ ಒಂದು ದೂರಿನಲ್ಲಿ ಯಾವ ಒಂದು ದೂರು ದಾಖಲಾಗಿದೆ, ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆಯಾ, ಯಾರು ಇದು ಕೊಲೆ ಮಾಡಿದ್ದಾರೆ ಅಥವಾ ಇನ್ನೇನ್ ಮಾಡಿದ್ದಾರೆ, ಏನಾದ್ರು ಒಂದಷ್ಟು ಅಂಶವನ್ನ ನೀಡಿ ಅಂತ್ಯಕ್ರಿಯೆಗೆ ಎಲ್ಲರನ್ನು ಗ್ರಾಮಸ್ಥರು ಮತ್ತು ಮುಖಂಡರನ್ನ ಒಂದು ಒಗ್ಗಟ್ಟಾಗಿ ತೆಗೆದುಕೊಂಡು ಮಾಡಬೇಕಾಗಿತ್ತು. ಈ ಸಂದರ್ಭದಲ್ಲಿ ನಾವು ಪೊಲೀಸ್ನವ್ರನ್ನ ಪ್ರಶ್ನೆ ಮಾಡ್ತೀವಿ, ಎಲ್ಲ ಮುಂದೆ ಏನಾದರೂ ಸಮಸ್ಯೆ ಆದ್ರೆ ನೀವು ಜವಾಬ್ದಾರಿಯಾಗಿದ್ದೀರಾ, ನಮ್ಗೇನು ತಿಳಿಸ್ತಾನೆ ನೀವು ಆತರಾತ್ರವಾಗಿ ಈ ಒಂದು ಅಂತ್ಯಕ್ರಿಯೆಗೆ ಧಾವಿಸ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಬೇಸರದ ಸಂಗತಿ. ಕುಟುಂಬದವರು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಕೇವಲ ಆ ಒಂದು ಹೆಣ್ಣುಮಗಳ ತಾಯಿಯನ್ನ ಆತುರಾತ್ರದಲ್ಲಿ ಆಂಬುಲೆನ್ಸ್ನಲ್ಲಿ ಬಲವಂತವಾಗಿ ಕೂರಿಸ್ಕೊಂಡು ಒಂದು ಆ ಮಕ್ಕಳು, ಹೆಣ್ಣುಮಗುವಿನ ತಂಗಿನೂ ಅರಚಾಡ್ತದೆ, ಕಿರ್ಚಾಡ್ತದೆ, ಚೀರಾಟ ಮಾಡ್ತಾ ಇದೆ, ಆ ಮನ ಕಲಕ್ತಕ್ಕಂಥ ಒಂದು ದೃಶ್ಯ ಅದು. ಅದನ್ನು ಬೆದರಿಸಿ ಆ ಒಂದು ಅಂತ್ಯಕ್ರಿಯೆಯಲ್ಲಿ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ನಾವು ಒಂದು ಸ್ಪಷ್ಟತೆಯನ್ನ ಕೊಡ್ರಿ ಅಂತ ಅಂದ್ಬಿಟ್ಟು ನಟರಾಜ್ ಬೊಮ್ಮಸಂದ್ರ ಅವರವರು, ಕನ್ನಡ ಒಕ್ಕೂಟದ ಅಧ್ಯಕ್ಷರು, ನಾನು, ಭೂಷಣ್ ಅವರು, ಒಂದಷ್ಟು ವಿಜಯ ಸೇನೆಯ ಪುಟ್ಟೇಗೌಡರು, ತೆಂಕಳ್ಳಿ ಪುಟ್ಟೇಗೌಡರು, ಸವಿತಾ ವಿಜಯ್ ಕುಮಾರ್, ಆಮೇಲೆ KRS ಪಾರ್ಟಿಯ ಜನನಿ ವತ್ಸಲ, ಇನ್ನು ಹಲವಾರು ಮುಖಂಡರುಗಳು, ಹಲವಾರು ಹೋರಾಟಗಾರರು ಅಲ್ಲಿ ಜಸ್ಟ್ ಪ್ರಶ್ನೆಯನ್ನ ಮಾಡ್ದು ಒಂದು ಕ್ಲಾರಿಟಿಯನ್ನ ಕೊಡಿ ಅಂತ ಕೇಳೋದಕ್ಕೆ ನಾವು ಯಾವನಿಗೂ ಕ್ಲಾರಿಟಿ ಕೊಡಕ್ಕಾಗಲ್ಲ, ಯಾವನಿಗೂ ಮಾತಾಡಕ್ಕಾಗಲ್ಲ, ನೀನ್ ಯಾರು ತಾನ್ಯಾರು ಅಂತ ಅವಾಚ್ಯ ಶಬ್ದಗಳನ್ನ ನಿಂದಿಸ್ತಾ ಇದ್ರು. ಅಲ್ಲಿ ಮಾತಿನ ಚಕಮಕಿ ನಡೀತಾ ಇತ್ತು. ಆ ನೋವಿನಲ್ಲಿ ಮಾತಿನ ಚಕಮಕಿ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಒಂದು ಹೆಣ್ಮಗಳಿಗೆ, ಹೋರಾಟಗಾರ್ತಿ ಸುನೀತಾಬಾಯಿ ಆ ಹೆಣ್ಮಗಳಿಗೆ ನಿನ್ನ ಅಮ್ಮನ್ ಅಂತ ಅಂದ್ಬಿಟ್ಟು ಪೊಲೀಸ್ನವರು ಬೈದಿರ್ತಕ್ಕಂಥ ಘಟನೆಯನ್ನ ನಾವು ಖಂಡನೆಯನ್ನ ಮಾಡ್ತೀವಿ. ನಿನ್ನ ಅಮ್ಮನ್ ಅವಳನ್ನ ತಳ್ಳೋ ಆಗಡಿಕೆ ಅಂತ ಅಂದ್ಬಿಟ್ಟು ಬೈದಿರ್ತಕ್ಕಂಥ ಘಟನೆಯನ್ನ ನಾವು ಖಂಡಿಸ್ತೀವಿ. ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಒಬ್ಬ ಮಹಿಳಾ ಹೋರಾಟಗಾರ್ತಿಯನ್ನ ಈ ಪದಬಳಕೆ ಏಕವಚನ ಮತ್ತು ಅವಾಚ್ಯ ಶಬ್ದಗಳನ್ನ ನಿಂದನೆ ಯಾಕೆ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನಟರಾಜ್ ಬೊಮ್ಮಸಂದ್ರರವರನ್ನ ಮೃಗದ ರೀತಿಯಲ್ಲಿ ಎಳೆದಾಡಿ ಹಲ್ಲೆಗೆ ಯತ್ನ ಮಾಡಿರ್ತಕ್ಕಂಥ ಆ ಪೊಲೀಸ್ ಅಧಿಕಾರಿಯನ್ನ ಯಾಕೆ ನೀವು ಇನ್ನೂ ಕರ್ತವ್ಯದಲ್ಲಿ ಇಟ್ಕೊಂಡಿದ್ದೀರಿ? ನೀವು ಪೊಲೀಸ್ನವರು ತರಬೇತಿ ಕೊಡುವ ಸಂದರ್ಭದಲ್ಲಿ ಈ ತರ ಮೃಗೀಯ ವರ್ತನೆ ಮಾಡಿ ಅಥವಾ ಗೂಂಡಾಗಳ ರೀತಿಯಲ್ಲಿ ವರ್ತನೆ ಮಾಡಿ ಅಂತ ಏನಾದ್ರೂ ತರಬೇತಿ ಕೊಟ್ಟಿದ್ದೀರಾ? ಇವತ್ತು ಪೊಲೀಸ್ ಮಹಾ ನಿರ್ದೇಶಕರು ನಮ್ಮ ವಿಡಿಯೋ ಆಧಾರದ ಮೇಲೆ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಪೊಲೀಸ್ ಠಾಣೆಗೆ ಸಾರ್ವಜನಿಕರು ಹೋದಂತ ಸಂದರ್ಭದಲ್ಲಿ ಸೌಜನ್ಯದಿಂದ ವರ್ತನೆ ಮಾಡಬೇಕು ಅಂತ ಒಂದು ಆದೇಶವನ್ನ ಮಾಡಿದ್ದಾರೆ. ಅದನ್ನ ನಾನು ನಿಜವಾಗ್ಲೂ ಸ್ವಾಗತವನ್ನ ಮಾಡ್ತೀವಿ. ಆದ್ರೆ ಈ ಆದೇಶ ಕೇವಲ ಆದೇಶವಾಗಿ ಉಳಿಬಾರದು, ಕಾರ್ಯಗತಕ್ಕೆ ಬರಬೇಕು ಅನ್ನೋ ವಿನಂತಿಯನ್ನು ಸಹ ಪೊಲೀಸ್ ಮಹಾನಿರ್ದೇಶಕರಲ್ಲಿ ವಿನಂತಿಯನ್ನ ಮಾಡ್ತೀವಿ. ಇವತ್ತು ಪೊಲೀಸ್ ಠಾಣೆಯಲ್ಲಿ ಸೌಜನ್ಯದಿಂದ ವರ್ತಿಸಿ ಅಂತ ನೀವು ಆದೇಶ ಮಾಡಿದಿರಿ. ಇದು ಪೊಲೀಸ್ ಠಾಣೆಯಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಗೂಂಡಾ ರೀತಿಯಲ್ಲಿ, ಭಯವನ್ನ ಹುಟ್ಟಿಸುವಂತ ರೀತಿಯಲ್ಲಿ, ಆತಂಕವನ್ನ ಹುಟ್ಟಿಸುವಂತ ರೀತಿಯಲ್ಲಿ ಸಾರ್ವಜನಿಕರು ಏನಾದ್ರೂ ಮಾತಾಡಿಸಿದ್ರೆ ಹೋಗೋ ಬಾರೋ ಅನ್ನೋ ರೀತಿಯಲ್ಲಿ ಹೊಡೆಯುವಂತ ಒಂದು ಕೆಲಸವನ್ನ ಮಾಡಲಿಕ್ಕೆ ಕೈ ಹಾಕ್ತಂತ ಯಾವುದೇ ಅಧಿಕಾರಿ ಆಗಿರಲಿ, ಅದು ಇನ್ಸ್ಪೆಕ್ಟರ್ ಆಗಿರಲಿ, DVSP ಆಗಿರಲಿ, ಯಾರಾದ್ರೂ ಆಗಿರಲಿ, ಅವರನ್ನ ಅಮಾನತು ಮಾಡಬೇಕು. ಮತ್ತೆ ಕನ್ನಡ ಪರ ಹೋರಾಟಗಾರರನ್ನ ಕ್ಷಮೆ ಕೇಳಬೇಕು ಎನ್ನುವ ಒಂದು ಒತ್ತಾಯ, ಮತ್ತೆ ಆ ಒಂದು ಖುಷಿ ಹೆಣ್ಣುಮಗಳಿಗೆ ನ್ಯಾಯವನ್ನು ಸಿಗಬೇಕು. ಇನ್ನೊಂದು ನಿರ್ಭಯ ಪ್ರಕರಣ ಆಗಬಾರ್ದು, ಇನ್ನೊಂದು ಸೌಜನ್ಯ ಪ್ರಕರಣ ಆಗಬಾರ್ದು. ಖುಷಿಯ ಒಂದು ಪ್ರಕರಣ ಏನಿದೆ, ನ್ಯಾಯ ಕೊಡುವ ಮನೆ ಶೀಘ್ರದಲ್ಲೇ ನ್ಯಾಯ ಸಿಗುವಂತ ಒಂದು ಕೆಲಸ ಆಗಬೇಕು ಎನ್ನುವ ಒಂದು ಒತ್ತಾಯವನ್ನ ಮಾಡಿಕೊಂಡು ನಾವು ಇದೇ ಸೋಮವಾರ 19ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ರಾಮನಗರದ
SP ಕಚೇರಿಯ ಪೊಲೀಸ್ ಅಧೀಕ್ಷಕರು, ಪೊಲೀಸ್ ಸೂಪರಿಂಟೆಂಡೆಂಟ್ ರಾಮನಗರ ಅವರ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ನೊಂದವರು, ಮಹಿಳಾ ಪರ ಹೋರಾಟಗಾರರು, ದಲಿತ ಪರ ಹೋರಾಟಗಾರರು ಬಹಳಷ್ಟು ಕರೆಗಳು ಬಂದು ನಿನ್ನೆಯಿಂದಲೂ ಬಹಳಷ್ಟು ಕರೆಗಳು ಬರ್ತಾ ಇದ್ದಾವೆ. ಏನಾಯ್ತು ಗೌಡ್ರೆ, ನಟರಾಜ್ ಬೊಮ್ಮಸಂದ್ರವರನ್ನ ಈ ರೀತಿಯಾಗಿ ಅಮಾನವೀಯವಾಗಿ ನಡೆಸ್ಕೊಂಡಿದ್ದಾರೆ, ಏನಾಯ್ತು ಅಂತಾರೆ. ಇದು ವಿಡಿಯೋದಲ್ಲಿ ಏನಿದೆ ಇಷ್ಟಾಗಿದೆ. ಇದರ ಮುಂದುವರೆದ ಭಾಗವಾಗಿ ನಾವು ದಿನಾಂಕ 19/5/2025 ಮಧ್ಯಾಹ್ನ 12 ಗಂಟೆಗೆ ರಾಮನಗರದ SP ಕಚೇರಿಯ ಮುಂಭಾಗದಲ್ಲಿ ಎಲ್ಲ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಬರಬೇಕು ಅಂತ ವಿನಂತಿಯನ್ನ ಈ ಒಂದು ಸಾಮಾಜಿಕ ಜಾಲತಾಣಗಳ ಮುಖೇನವಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀವಿ. ನಮಸ್ಕಾರ.